ತುಮಕೂರಿಗೆ ನಾನು ಆಕಾಂಕ್ಷಿ ಎಂದ ಸೋಮಣ್ಣ. ಸುಳ್ಳು ಹೇಳೋದಕ್ಕೆ ನನಗೆ ಬರಲ್ಲ, ಆಕಾಂಕ್ಷಿಯಾಗಿ ಸುತ್ತಾಡ್ತಾ ಇದ್ದೀನಿ. ಯಡಿಯೂರಪ್ಪ ವಿಜಯೇಂದ್ರ ಬಂದ ಮೇಲೆ ಮಾತಾಡ್ತೀನಿ ಅಂತ ಸೋಮಣ್ಣ ಹೇಳಿದ. ತುಮಕೂರಲ್ಲಿ ನನ್ನದೇ ಆದ ನೆಟ್ವರ್ಕ್ ಇದೆ, ನನಗೂ ತುಮಕೂರಿಗೆ ಅವಿನಾಭಾವ ಸಂಬಂಧ ಇದೆ. ಇವತ್ತಿನವರೆಗೂ ಯಾವುದೇ ತಯಾರಿ ಮಾಡಿಕೊಂಡಿಲ್ಲ. ತುಮಕೂರಿಗೆ ನಾನು ಆಕಾಂಕ್ಷಿ ಅಂತ ಸೋಮಣ್ಣ ಹೇಳಿದ್ದಾರೆ. ಕಳೆದ ಕೆಲವು ತಿಂಗಳಿಂದ ಸೋಮಣ್ಣ ಅವರು ತುಮಕೂರಿನಲ್ಲಿ ಓಡಾಡ್ತಾ ಇದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯೂ ಆಗಿದ್ದಾರೆ. ಸುಳ್ಳು ಹೇಳೋದಕ್ಕೆ ನನಗೆ ಬರಲ್ಲ, ಆಕಾಂಕ್ಷಿ ನಾನು ಸುತ್ತಾಡ್ತಾ ಇದ್ದೀನಿ ಅಂತ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತವರೆಗೂ ತಯಾರಿನೂ ಇಲ್ಲ, ಪಯಾರಿನೂ ಇಲ್ಲ. ಸುಳ್ಳು ಹೇಳಬೇಕು, ನನ್ನ ಕೈಲಿ ಹೇಳೋಕ್ಕಾಗೋದಿಲ್ಲ. ನಾನು ಒಬ್ಬ ಆಕಾಂಕ್ಷಿಯಾಗಿ ಸುತ್ತಾಡಿದ್ದೀನಿ. ಇನ್ನು ಚಿಕ್ಕನಾಯಕನಹಳ್ಳಿ ಮತ್ತು ತಿಪ್ಟೂರಿಗೆ ನಾನು ಕಾಲೇ ಇಕ್ಕಿಲ್ಲ. ಗುಬ್ಬಿಗೆ ಇನ್ನು 5 ಕ್ಷೇತ್ರಗಳಲ್ಲಿ ಮತ್ತು ನನ್ನದೇ ಆದಂಥ ನೆಟ್ವರ್ಕ್ ಇದೆ. ಅದಕ್ಕೆ ನನಗೂ ತುಮಕೂರಿಗೂ 45-50 ವರ್ಷದ ಅವಿನಾಭಾವ ಸಂಬಂಧ ಇದೆ. ನನಗಿನ್ನ ಮಾಹಿತಿ ಇರೋರು ಅವರು ಇವಾಗ ಅಲ್ಲೇನೂ ಇದ್ದಾರೆ, ಅವ್ರಿಗೂ ಇಲ್ಲ ನನ್ನಷ್ಟು ಮಾಹಿತಿ. ಅಷ್ಟು ಒಳವಕ್ಕೂ ನಾನು ಕೆಲಸ ಮಾಡಿದ್ದೀನಿ. ಸಿಂಧೂರಿ ಅಂತ ಒಬ್ಬರು ಇವತ್ತೇನು IAS ಆಫೀಸರ್ ಇದ್ದಾರೆ, ಫಸ್ಟ್ ಅಪಾಯಿಂಟ್ಮೆಂಟ್ ಅವ್ರದ್ದು ಅಲ್ಲೇ. ನಾನು ಅವಾಗ ಉಸ್ತುವಾರಿ ಮಂತ್ರಿ ತುಮಕೂರಿಗೆ. ಅವತ್ತೇ ಕಾಡುಗೋಲ್ರು ಎಷ್ಟಿದ್ದಾರೆ, ಊರುಗೋಲ್ರು ಎಷ್ಟಿದ್ದಾರೆ, ನಾಯಕರು ಎಷ್ಟಿದ್ದಾರೆ, OBCನಲ್ಲಿ ಯಾವ್ಯಾವ ತನಕ ಇದೆ, ಎಷ್ಟು ಜನ ಬಡತನದಲ್ಲಿದ್ದಾರೆ, ಅವ್ರಿಗೆ ಯಾವ್ಯಾವ ರೀತಿ ನಾವು ಅಟ್ಲೀಸ್ಟ್ ಅವ್ರನ್ನ ಮುಖ್ಯವಾಹಿನಿಗೆ ತರೋದಕ್ಕೆ ಏನು ಮಾಡ್ಬೋದು ಅಂತ ಅನ್ನೋದನ್ನ ಅವತ್ತಿಗೆ 1996-97ರಲ್ಲಿ ನಾನು ಅದಕ್ಕೆ ಒಂದಷ್ಟು ಸಾಕಷ್ಟು ಪರಿಣಾಮವನ್ನು ಬೀರಿದ್ದೆ. ಅದು ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ, ಗುರುಗಳ ಆಶೀರ್ವಾದ ಏನೋ ಗೊತ್ತಿಲ್ಲ. ನೋಡೋಣ, ತೀರ್ಮಾನ ಎಲ್ಲ ಆಗಿ ಅನೌನ್ಸ್ ಆದಮೇಲೆ ಯಾವ ರೀತಿ ಮಾಡಬೇಕು ಏನು ಅನ್ನೋದಕ್ಕಿಂತ ಆ ಭಾಗದ ಜನರಲ್ಲಿ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆಯಾಗಿ ಮೀರಿ ನಾವು ಅವರ ದುಃಖ ದುಮ್ಮಾನವನ್ನು ಪರಿಹರಿಸಬೇಕಾದಂಥದ್ದು ನಮ್ಮ ಕರ್ತವ್ಯ. ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾನ್ಯರಿಗೆ ಅವ್ರು ಕೊಡ್ತಾ ಇರ್ತಕ್ಕಂಥ ಹೊತ್ತನ್ನು ನೋಡಿದ್ರೆ ನನಗನ್ನಿಸ್ತದೆ ಈ ದೇಶಕ್ಕೆ ಭವಿಷ್ಯ ಇದೆ. ಇನ್ನೂ 100 ವರ್ಷ ಭಾರತ ದೇಶ ಎಲ್ಲ ಹಂತದಲ್ಲಿ ಬೆಳೀತದೆ ಅನ್ನೋದಕ್ಕೆ ಅವರ 10 ವರ್ಷದ ಕಾರ್ಯಕ್ರಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.